ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಫಾರ್ 10 ಡೇಸ್. ಇದೇನು ವಿಶೇಷ 10 ದಿನಗಳು ಅಂತಂದರೆ, ಇದರಲ್ಲಿ ಬೇಸಿಕ್ ಆಗಿ ಮಾತನಾಡಲಿಕ್ಕೆ ಅವಶ್ಯಕವಾಗಿರತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ದಿನ ಒಂದರಂತೆ ಪ್ರಾಕ್ಟೀಸ್ ಮಾಡೋಣ. ಇವುಗಳನ್ನು ಕಲ್ತ್ರೆ ನೀವು ಆರಾಮಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸ್ಬೋದು. ಇದು ಬೇಸಿಕ್ ಯಾವ ರೀತಿ ಇದೆ ಅಂತಂದರೆ, ಅತ್ಯಂತ ಸಣ್ಣದಾಗಿ ನೀವು ಮಕ್ಕಳಂತೆ ಯಾವ ರೀತಿ ಕಲಿಬೇಕು ಅನ್ನೋದನ್ನು ಮಕ್ಕಳಾಗಿ ಕಲಿಯೋದಕ್ಕೆ ಅವಕಾಶವಾಗಿದೆ. ನೀವು ಪ್ರೊಫೆಷ್ನಲ್ ಇರ್ಬೋದು, ಯಾವುದೇ ಒಂದು ಕೆಲಸವನ್ನು ಮಾಡ್ತಿರ್ಬೋದು, ಅಂಥವರು ಸಹಿತ ಈ ಒಂದು 10 ಡೇಸ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ದ ಬೇಸಿಕ್ ಮ್ಯಾಜಿಕ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಕಂಪ್ಲೀಟಾಗಿ ನೀವು 10 ಡೇಸ್ ಅಟೆಂಡ್ ಆಗಿ ನೀವು ಚೆನ್ನಾಗಿ ಕಲ್ತ್ರೆ ಒಳ್ಳೆ ರೀತಿಯಾಗಿ ಮಾಡ್ಬೋದು. ಬನ್ನಿ, ಸಮಯ ವ್ಯರ್ಥ ಮಾಡದೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಬೇಕು ಅಂತಂದರೆ ಅಥವಾ ಮಾತಾಡಬೇಕು ಅಂತಂತಂದರೆ ಮೊದಲೇದಾಗಿ ಸ್ಟಾರ್ಟ್ ಮಾಡೋದು ನಾವು ಸಬ್ಜೆಕ್ಟು ಅಂತ. ಸಬ್ಜೆಕ್ಟ್ ಅಂದರೆ ಏನ್ರಿ ಅಂತಂದರೆ, ಸಬ್ಜೆಕ್ಟ್ ಅಂದರೆ ಭಾಳ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ಅಂದರೆ ಏನಿಲ್ಲ ರೀ, ಸಬ್ಜೆಕ್ಟ್ ಅಂದರೆ ನಾವು ಯಾರ ಬಗ್ಗೆ ಮಾತಾಡ್ತೀವಿ ಅದನ್ನು ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸು, ಸೈನ್ಸು, ಇಂಗ್ಲೀಷು, ಜಿಯೋಗ್ರಫಿ ಇದಲ್ಲ. ಈ ಸಬ್ಜೆಕ್ಟ್ಗಳೆಲ್ಲ ನಾವು ಇಲ್ಲಿ ಮಾತಾಡ್ತಿರೋದು ಇದು ಇಂಗ್ಲೀಷ್ ಭಾಷೆಯ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಯಾರ ಬಗ್ಗೆ ನಾವು ಮಾತಾಡ್ತೀವಿ, ಯಾರ ಕುರಿತಾಗಿ ಮಾತಾಡ್ತೀವಿ, ಯಾರ ಬಗ್ಗೆ ಮಾತಾಡ್ತೀವೋ ಅವರನ್ನೇ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾಗ್ತಂದರೆ ಐ ಅಂತಂದ್ರೇನು? ಐ ಫಾರ್ ಐಸ್ ಕ್ರೀಮ್, ಅದು ಐ. ಇದು ಆಯ್ ಅಂತ ನಾವು ಪ್ರೊನೌನ್ಸ್ ಮಾಡಬೇಕು, ಆಯ್ ಅಂತೇಳಿ. ಆಯ್ ಅಂತಂದರೆ ನಾನು ಅಂತ ಅರ್ಥ. ನಾನು ಅನ್ನೋದೇನ್ರಿ ಸಬ್ಜೆಕ್ಟು. ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ನನ್ನ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಐ ಅನ್ನೋದೇನು? ಸಬ್ಜೆಕ್ಟು. ಇದೇ ರೀತಿ ಒಂದು 6 ಸಬ್ಜೆಕ್ಟನ್ನು ಅದಕ್ಕಿಂತ ಹೆಚ್ಚನ್ನು ನೋಡೋಣ. ಮೊದಲೇದಾಗಿ ಸಿಂಪಲ್ ಆಗಿ ಐ ಅಂತಂದ್ರೇನು? ಐ ಅಂದ್ರೇನು? ನಾನು. ಐ ಗೋ, ನಾನು ಹೋಗುತ್ತೇನೆ. ಐ ಗೋ ಅಂದ್ರೇನ್ರಿ? ನಾನು ಹೋಗುತ್ತೇನೆ. ಐ ಗೋ ಅಂದರೆ ನಾನು ಹೋಗುತ್ತೇನೆ. ಅದೇ ರೀತಿ ಐ ರೈಟ್, ನಾನು ಬರೆಯುತ್ತೇನೆ. ಐ ರೈಟ್, ನಾನು ಬರೆಯುತ್ತೇನೆ. ಐ ಸಿಂಗ್, ನಾನು ಹಾಡನ್ನು ಹಾಡುತ್ತೇನೆ. ಈ ತೇನೆ ದಿನನಿತ್ಯದ ಕೆಲಸಗಳನ್ನು ಹೇಳ್ಬೇಕಾಗಿತ್ತಂತಂದರೆ ತೇನೆ, ಬೆಳಗ್ಗೆ ಏಳುತ್ತೇನೆ, ಬರೆಯುತ್ತೇನೆ, ತಿನ್ನುತ್ತೇನೆ, ಈ ರೀತಿ ವರ್ಬ್ಗಳನ್ನು ಬಳಸ್ತೀವಲ್ಲ, ಕ್ರಿಯೆಗಳನ್ನು ಮಾಡ್ತೀವಿ. ಯಾರಿಲ್ಲಿ ಕ್ರಿಯೆ ಮಾಡೋರು ಯಾರು? ನಾನು. ಅದೇ ಸಬ್ಜೆಕ್ಟು, ಅದನ್ನೇ ನಾವು ಐ ಅಂತ ಕರಿತೀವಿ. ಈಗ ಇನ್ನೂ ಒಂದು ಸಬ್ಜೆಕ್ಟ್ ಇದೆ. ಏನಪ್ಪ ಇನ್ನೂ ಒಂದು ಸಬ್ಜೆಕ್ಟು? ವಿ ಅಂತ. ಐ ಮುಗಿದ ನಂತರ ಇನ್ನೂ ಒಂದು ಸಬ್ಜೆಕ್ಟ್ ಇರೋದು ವಿ ಅಂತ. ವಿ ಅಂತಂದ್ರೇನು? ನಾವು ಅಂತ ಅರ್ಥ. ವಿ ರೈಟ್, ನಾವು ಬರೆಯುತ್ತೇವೆ. ವಿ ಸಿಂಗ್, ನಾವು ಆಡುತ್ತೇವೆ, ಹಾಡನ್ನು ಆಡುತ್ತೇವೆ. ವಿ ಮೀಟ್, ನಾವು ಭೇಟಿಯಾಗುತ್ತೇವೆ. ವಿ ಅಂತಂದ್ರೇನ್ರಿ? ನಾವು. ವಿ ಅಂದ್ರೇನು? ಇದು ಸಬ್ಜೆಕ್ಟು. ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ನಮ್ಮ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ನಾವು ಏನಾಗುತ್ತೆ ಇಲ್ಲಿ? ಸಬ್ಜೆಕ್ಟ್ ಆಗುತ್ತೆ. ನಾವು ಅಂಥೇಳಿ ಅರ್ಥ. ನಾವು ಅಂತಂದರೆ ಸಬ್ಜೆಕ್ಟು. ಇದು ಕೂಡ ಒಂದು ಸಬ್ಜೆಕ್ಟ್. ಇನ್ನೂ ಒಂದು ಸಬ್ಜೆಕ್ಟ್ ಬರುತ್ತೆ ದೇ ಅಂತ. ದೇ ಅಂದರೆ ಅವರು ಅಂತ ಅರ್ಥ. ಇಲ್ಲಿ ಯಾರ ಬಗ್ಗೆ ಕ್ರಿಯೆ ಮಾಡೋರು ಯಾರು? ಅವರು. ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಅದನ್ನು ಇಂಗ್ಲೀಷಲ್ಲಿ ನಾವು ಒಂದು ವರ್ಡನ್ನು ಬಳಸ್ತೀವಿ. ಅದೇನಪ್ಪ ಅಂತಂದರೆ ಸಬ್ಜೆಕ್ಟು ದೇ ಅಂದರೆ ಅವರು ಅಂತ ಅರ್ಥ. ದೇ ಮೀಟ್, ಅವರು ಭೇಟಿಯಾಗುತ್ತಾರೆ. ದೇ ಸ್ಪೀಕ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಮಾತನಾಡುತ್ತಾರೆ. ದೇ ಪ್ರಾಕ್ಟೀಸ್ ಇಂಗ್ಲಿಷ್, ಅವರು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡುತ್ತಾರೆ. ದೇ ಟ್ರೈ ಟು ಲರ್ನ್ ಇಂಗ್ಲಿಷ್, ಅವರು ಇಂಗ್ಲಿಷ್ ಕಲಿಯಲು ಪ್ರಯತ್ನ ಮಾಡುತ್ತಾರೆ. ದೇ ಅಂತಂದ್ರೆ ಏನ್ರಿ? ಇದು ಒಂದು ಸಬ್ಜೆಕ್ಟು, ದೇ ಅಂಥೇಳಿ ಅರ್ಥ. ಇನ್ನೂ ಒಂದು ಸಬ್ಜೆಕ್ಟ್ ಬರುತ್ತೆ ಹಿ ಅಂಥೇಳಿ. ಹಿ ಅಂದ್ರೇನು? ಅವನು. ಹಿ ಅಂದ್ರೇನ್ರಿ? ಅವನು. ಅವಳು ಅನ್ಲಿಕ್ಕೆ ಶಿ ಅಂತ ಕರಿತೀವಿ. ಶಿ ಮತ್ತು ಹಿ ಅಂತ. ಮೊದಲನೇದಾಗಿ ಹಿ ಅನ್ನೋ ಸಬ್ಜೆಕ್ಟನ್ನು ನೋಡೋಣ. ಹಿ ಅಂದರೆ ಈ ಗೋಸ್, ಅವನು ಹೋಗುತ್ತಾನೆ. ಶಿ ಮೀಟ್ಸ್, ಅವಳು ಭೇಟಿಯಾಗುತ್ತಾಳೆ. ಮುಂದೆದಾಗಿ ಈ ಅನ್ನು ನೋಡೋಣ. ಹಿ ಮೀಟ್ಸ್, ಅವನು ಭೇಟಿಯಾಗುತ್ತಾನೆ. ಈ ರೈಟ್ಸ್, ಅವನು ಬರೆಯುತ್ತಾನೆ. ಈ ಸಿಂಗ್ಸ್, ಅವನು ಆಡುತ್ತಾನೆ. ಈ ಪ್ಲೇ, ಅವನು ಆಟವನ್ನು ಆಡುತ್ತಾನೆ. ಇಲ್ಲಿ ಈ ಅನ್ನೋದೇನು? ಸಬ್ಜೆಕ್ಟು. ಶಿ ಕೂಡ. ಶಿ ಅಂದ್ರೇನು? ಅವಳು. ಹಿ ಅಂದರೆ ಅವನು, ಶಿ ಅಂದರೆ ಅವಳು. ಶಿ ಸ್ಪೀಕ್ ಇಂಗ್ಲಿಷ್. ಶಿ ಸ್ಪೀಕ್ ಅನ್ನಕ್ಕೆ ಬರಂಗಿಲ್ಲ, ಯಾಕಂದ್ರೆ ಇದು ಮುಂದಿನ ತರಗತಿಯಲ್ಲಿ ನೋಡೋಣ. ಇದು 3rd ಪರ್ಸನ್ ಆಗಿರೋದ್ರಿಂದ ಇಲ್ಲಿ ನಾವು ವರ್ಬ್ಗೆ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಶಿ ಸ್ಪೀಕ್ಸ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಮಾತನಾಡುತ್ತಾಳೆ. ಶಿ ಮೀಟ್ಸ್ ರವಿ, ಅವಳು ರವಿಯನ್ನು ಭೇಟಿಯಾಗುತ್ತಾಳೆ. ಶಿ ಲವ್ಸ್ ರವಿ, ಅವಳು ರವಿಯನ್ನು ಪ್ರೀತಿ ಮಾಡುತ್ತಾಳೆ. ಶಿ ರೈಟ್ಸ್, ಅವಳು ಬರೆಯುತ್ತಾಳೆ. ಶಿ ರೈಟ್ಸ್ ಲವ್ ಲೆಟರ್, ಅವಳು ಪ್ರೇಮ ಪತ್ರವನ್ನು ಬರೆಯುತ್ತಾಳೆ. ಶಿ ಅಂದ್ರೇನ್ರಿ? ಇದೊಂದು ಸಬ್ಜೆಕ್ಟು. ಶಿ ಅಂದರೆ ಅವಳು ಅಂತೇಳಿ ಅರ್ಥ.
ಮೊದಲೇದಿಂದ ನಾವು ಪ್ರಾರಂಭದಿಂದ ನೋಡೋಣ. ಐ ಅಂತಂದ್ರೆ ಏನು? ಸಬ್ಜೆಕ್ಟ್ ನಾನು. ವಿ ಅಂತಂದರೆ ನಾವು. ದೇ ಅಂತಂದರೆ ಅವರು. ದೇ ಅಂತಂದರೆ ಅವರು. ಹಿ ಅಂದರೆ ಇವನು, ಹಿ ಅಂದರೆ ಅವನು. ಶಿ ಅಂದರೆ ಅವಳು. ಹಿ ಅಂದರೆ ಅವನು, ಶಿ ಅಂದರೆ ಅವಳು. ಈ ರೀತಿಯಾಗಿ ಇವೇ ಸಬ್ಜೆಕ್ಟ್ಗಳನ್ನು ತಗೊಂಡ್ರೆ ಇವು ಅರ್ಥ ಆದರೆ, ಈ ಸಬ್ಜೆಕ್ಟ್ಗಳ ಅರ್ಥ ಆಯ್ತಂದ್ರೆ ನಾವು ಮೊದಲನೇದು ಸ್ಟಾರ್ಟಿಂಗ್ ಮಾತನಾಡಬೇಕಾಗಿತ್ತಂದ್ರೆ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬಳಸೇ ಮಾತಾಡ್ತೀವಿ. ಇವುಗಳಲ್ಲಿ ಯಾವುದನ್ನು ಒಂದನ್ನು ಬಳಸಿ ನಾವು ಮಾತಾಡ್ತೀವಿ, ಇವುಗಳನ್ನು ಹೊರತಾಗಿ ನಾವು ಮಾತಾಡೋದಿಲ್ಲ. ಇನ್ನೂ ಒಂದು ಕೂಡ ನೋಡ್ಬೋದು, ಏನಪ್ಪ ಅಂದ್ರೆ ಇಟ್ ಅಂತ. ಇಟ್ ಅಂದ್ರೆ ಏನು? ಇದು ಅಂತ. ಇಟ್ ವರ್ಕ್ಸ್, ಇದು ಕೆಲಸ ಮಾಡುತ್ತದೆ. ಇಟ್ ಓಪನ್ಸ್, ಅದು ತೆರೆಯುತ್ತದೆ. ಇಟ್ ಕ್ಲೋಸಸ್, ಅದು ಮುಚ್ಚುತ್ತದೆ. ಇಟ್ ಅಂತ ಕೂಡ ಬಳಸ್ತೀವಿ. ಇದು ಕೂಡ ಏನಪ್ಪ ಅಂತಂದರೆ ಒಂದು ಸಬ್ಜೆಕ್ಟ್ ಆಗಿ ಬಳಸ್ತೀವಿ. ಇಟ್ಟನ್ನು ಕೂಡ ಸಬ್ಜೆಕ್ಟ್. ಐ, ವಿ, ದೇ, ಈ, ಶಿ, ಹಿಟ್, ಈ ರೀತಿ ಸಬ್ಜೆಕ್ಟ್ಗಳನ್ನು ಬಳಸ್ತೀವಿ. ಇವುಗಳನ್ನು ಬೇಸಿಕ್ಕನ್ನು ನಾವು ಕಲ್ತರೆ ಸಾಕು, ಇಂಗ್ಲೀಷನ್ನು ಸಣ್ಣದಾಗಿ ಸೆಂಟೆನ್ಸ್ಗಳನ್ನು ಮಾಡಿ ಮಾತಾಡಲಿಕ್ಕೆ ಪ್ರಾರಂಭಿಸ್ಬೋದು. ಬನ್ನಿ ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ನೆಕ್ಸ್ಟ್ ಡೇ ತರಗತಿಯಲ್ಲಿ ಸಿಗೋಣ. ನಮಸ್ಕಾರ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ತೆಗಿರಿ, ಇಲ್ಲ ವಿಡಿಯೋ ಪೌಸ್ ಮಾಡಿ ಬರೀರಿ, ಅಥವಾ ಇಲ್ಲ ಅಂತಂದರೆ ನೀವು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಬರಿತಾ ಹೋಗ್ರಿ. ಬರೆಯೋದು ಮಾತ್ರ ಕಂಪಲ್ಸರಿ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.